ಅನನ್ಯ ಭಟ್ ನಿಮಗೆ ಗೊತ್ತು. ಆ್ಯಂಡ್ ಇವತ್ತಿನ ಟಾಪಿಕ್ ಐ ವಾಂಟೆಡ್ ಟು ಸ್ಪೀಕ್ ಅಬೌಟ್, ಜಸ್ಟ್ ಶೇರ್ ಅಬೌಟ್ ಆ್ಯಸ್ ಅ ಫ್ರೆಂಡ್ ಆಫ್ yours is stay connected with our roots. I did not say your root, I said our roots because Janapada is where we all come from. ಅಂದರೆ ನಿಮ್ಮ ಎಲ್ಲ grandparents ಅಥವಾ ರಿಲೇಟಿವ್ಸ್ everyone will have come from a village, alva? You might have settled down in some city like Bangalore irbodu, any other city. ಆದರೆ ಈಗಲೂ ಎಷ್ಟೊಂದು ಜನ ಪೇರೆಂಟ್ಸ್ ಇರಬಹುದು, ಗ್ರ್ಯಾಂಡ್ ಪೇರೆಂಟ್ಸ್ ಇರಬಹುದು, ನಮ್ಮ ರೂಟ್ಸ್ ಇಸ್ ಆಲ್ವೇಸ್ ಒಂದು ಹಳ್ಳಿ ಅಲ್ವಾ? ನಾವು ಗುರುತಿಸ್ಕೊಳ್ತೀವಿ, ಈ ಹಳ್ಳಿಯಿಂದ ನಾನು ಬಂದಿದ್ದೀನಿ. ಆ್ಯಂಡ್ ಇಟ್ಸ್ ಅ ಟ್ರೆಂಡ್ ಆಲ್ಸೋ ಟು ಅಟ್ಯಾಚ್ ಯೋರ್ ಸರ್ ನೇಮ್ ಆ್ಯಸ್ ಯುನೋ, ಸ್ವಲ್ಪ ಟ್ರೆಂಡಿಂಗ್ ಆಗಿರಲಿ ಅಂತ ಕೂಡ ಅಟ್ಯಾಚ್ ಮಾಡ್ತೀವಿ ನಮ್ಮ ಹಳ್ಳಿಯ ಹೆಸರನ್ನ, ನಮ್ಮ ಊರಿನ ಹೆಸರನ್ನ. ವಾಟ್ ಐ ವಾಂಟ್ ಟು ಸೇ ಇಸ್, ಜಾನಪದ ಅನ್ನೋದು ಯಾಕೆ ಇಂಪಾರ್ಟೆಂಟು, ಯಾಕೆ ನಾನು ಅದನ್ನು ರೂಟ್ಸ್ ಅಂತ ಯಾಕೆ ಕರಿತೀನಿ ಅಂದರೆ, ನಮ್ಮ ಹಬ್ಬಗಳು, ನಮ್ಮ ರಿಲೇಷನ್ಶಿಪ್ಗಳು, ನಮ್ಮ ಸಂಬಂಧಗಳು, ಪ್ರಾಣಿ ಪಕ್ಷಿಗಳನ್ನು ಹೇಗೆ ಪ್ರೀತಿಸೋದು, ಆ್ಯಂಡ್ ನಾವು ಯಾವ ಹಬ್ಬಗಳಲ್ಲಿ ಏನು ಪದ್ಧತಿ ಇರ್ತಿತ್ತು, ಏನು ಅಡುಗೆ ಮಾಡ್ತಿದ್ವಿ, ಏನು ಊಟ ಮಾಡ್ತಿದ್ವಿ, ಹೇಗೆ ಒಂದು ಕೆರೆಯ ಸುತ್ತ ನಾವು ಕುತ್ಕೊಂಡು ಬುತ್ತಿ ಕಟ್ಕೊಂಡು ಹೋಗಿ ಅದನ್ನೆಲ್ಲ ತಿಂತಿದ್ವಿ. ಹಾಗೆ ಇಟ್ ಈಸ್ ಆಲ್ ಅ ಲೈಫ್ ಸ್ಟೈಲ್. ನಾನು ಜಾನಪದ ಅಂದರೆ ಐ ವುಡ್ ನಾಟ್ ಸೇ ಇಟ್ ಈಸ್ ಜಸ್ಟ್ ಅ ಸಾಂಗ್ ಆರ್ ಮ್ಯೂಸಿಕ್ ರಿಲೇಟೆಡ್ ಏನೋ ಹೇಳ್ತಿದ್ದೀನಿ ಅಥವಾ ಡಾನ್ಸ್ ರಿಲೇಟೆಡ್ ಏನೋ ಹೇಳ್ತಿದ್ದೀನಿ ಅನ್ನೋದಲ್ಲ. ಫಾರ್ ಮೀ ಜನಪದ ಈಸ್ ಅ ಲೈಫ್ ಸ್ಟೈಲ್ ದಟ್ ಐ ವಾಂಟ್ ಟು ಟೆಲ್ ಅ ಲಾಟ್ ಆಫ್ ಪೀಪಲ್. ನಿಮಗೆ ಹಳ್ಳಿಯಿಂದ ಆಚೆ ಬಂದು ಮಾಡರ್ನೈಸೇಷನ್ ಆಗೋದು ಅಥವಾ ನಾವು ಮಾಡರ್ನ್ ಆಗಿದ್ದೀವಿ ಅಂತ ಹೇಳ್ಕೊಳ್ಳೋದು, ದಟ್ ಮೈಟ್ ಬಿ ಸಮಥಿಂಗ್ ಕಾಲ್ಡ್ ಆ್ಯಸ್ ಏನಂತಾರೆ, ಗ್ರೋತ್ ಅಂತ ಹೇಳ್ಬೋದೇನೋ. ಆದರೆ ನನಗನ್ಸುತ್ತೆ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಅವರ್ ಹಳ್ಳಿಗಳು, ಅವರ್ ರೂಟ್ಸ್. ಎಲ್ಲಿ ನಮ್ಮ ಅಜ್ಜ ಯಾವ ಊರಿಂದ ಬಂದಿದ್ರು, ಆ ಊರನ್ನು ಹುಡುಕೊಂಡು ಹೋಗಿ ನಾವು ಯಾವ ದೇವರಿಗೆ ನಾವು ಪೂಜೆ ಮಾಡ್ತಿದ್ವಿ ಆವಾಗ ಅನ್ನೋದನ್ನೆಲ್ಲ ಇಫ್ ವಿ ಸ್ಟಾರ್ಟ್ ಗೋಯಿಂಗ್ ಬ್ಯಾಕ್, ಐ ಥಿಂಕ್ ಅ ಲಾಟ್ ಆಫ್ ಥಿಂಗ್ಸ್ ಸ್ಟಾರ್ಟ್ಸ್ ಟು ಗೆಟ್ ರೀಸ್ಟೋರ್ಡ್. ಲೈಕ್ maybe your great grandfather's name and your grandmother's name. ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಹಬ್ಬಗಳನ್ನು ಎಲ್ಲದನ್ನು ನಾವು ಹೇಗೆ ಅದನ್ನು ಉಳಿಸ್ಕೊಳ್ತೀವಿ ಆ್ಯಂಡ್ ಹೇಗೆ ಅದನ್ನು ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ ಎಲ್ಲವೇ. ಲೆಟ್ ಮೀ ಸಿಂಗ್ ಅ ಪ್ಯಾರಾಗ್ರಾಫ್ ಆ್ಯಂಡ್ ದೆನ್ ಟೇಕ್ ಯು ಟು ದ ರಿಯಲ್ ಟಾಪಿಕ್ ದಟ್ ಐ ವಾಂಟ್ ಟು ಸ್ಪೀಕ್ ಅಬೌಟ್. I want you all to close your eyes and sit relaxed. ಆರಾಮಾಗಿ ಹೊರ್ಕೊಂಡು ಕೂತ್ಕೊಳ್ಳಿ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಈ ಹಾಡಲ್ಲಿ ಸೋಜುಗದ ಸೂಜು ಮಲ್ಲಿಗೆ ಅಂತ ಇದೆ. ಎಷ್ಟೊಂದು ಜನಕ್ಕೆ ಸೂಜು ಮಲ್ಲಿಗೆ ಅನ್ನೋ ಹೆಸರು ಹಾಡಿನ ಮೂಲಕ ಗೊತ್ತೇ ಹೊರತು ನಿಜವಾಗ್ಲೂ ಸೂಜಿ ಮಲ್ಲಿಗೆ ಹೇಗಿರುತ್ತೆ ಅಂತ ಗೊತ್ತಾ ನಿಮಗೆ? ಮೇ ಬಿ ಒಂದಷ್ಟು ಜನಕ್ಕೆ ಗೊತ್ತು, ಒಂದಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಯಾಕಂದರೆ ನೀವು ಕೆಲವರು ಹೂವು ಮುಡ್ಕೊಳ್ಳೋ ಆ ಟ್ರೆಡಿಷನ್ನೇ ನಾವು ಮರ್ತು ಬಿಟ್ಟಿದ್ದೀವಿ. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್, ಗೋ ಬ್ಯಾಕ್ ಟು ಅವರ್ ರೂಟ್ಸ್. ಒಂದು ಜಾನಪದ ಅಂದರೆ ಥೆರಪ್ಯೂಟಿಕ್ ಥಿಂಗ್ ಅಂತ ನನಗನ್ಸುತ್ತೆ. ಯಾಕಂದರೆ ಹಬ್ಬ ಅಂತ ಬಂದಾಗ ಜಾನಪದ ಹಾಡುಗಳನ್ನು ಹಾಡ್ತಾ ಹಬ್ಬನ ಆಚರಿಸ್ತಿದ್ರು, ಇಫ್ ಐ ಮೇ ಸೇ. ಒಂದು ಹಾಡು, ಪಂಚಮಿ ಹಬ್ಬ ಉಳ್ದಾವು ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ,
ಈ ಹಾಡಲ್ಲಿ ಒಂದು ತಂಗಿ ನನ್ನ ಅಣ್ಣ ಬರಲಿಲ್ವಲ್ಲ ನನ್ನನ್ನು ಹಬ್ಬಕ್ಕೆ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳ್ತಾಳೆ. ಹೀಗೆ ಇನ್ನೊಂದು ಹಾಡು ಹೇಳ್ತೀನಿ. ಇದು ವಚನ ಪದ ವೈದ್ಯ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಹಾಡುಗಳನ್ನು RS ನಂದಕುಮಾರ್ ನನ್ನ ಗುರುಗಳು ಅವರು ಇದನ್ನು ಆಚೆ ತಂದರು. ದ ಸಾಂಗ್ಸ್ ಹ್ಯಾಡ್ ಮೆಡಿಸಿನಲ್ ಪ್ರಿಸ್ಕ್ರಿಪ್ಷನ್ಸ್ ಇನ್ಸೈಡ್ ದ್ಯಾಟ್, ಲೈಕ್ ಏನಾಗದೆ ಕೂಸಿಗೆ ನೋಡಿಯೋಳೆ ಜೋಗಿತಿ ತಾಯೇ. ಇದು ಒಂದು ಅಮ್ಮ ತನ್ನ ಪುಟ್ಟು ಮಗುನ ಹಿಡ್ಕೊಂಡು ಹೋಗಿ ಒಂದು ಅಜ್ಜಿ ಹತ್ರ ಕೇಳೋ ಅಂತ ವಿಷಯ. ಆ ಮಗುಗೆ ಸೋರಿಯಾಸಿಸ್ ಅನ್ನೋ ಒಂದು ಡಿಸೀಸ್ ಬಂದಿರುತ್ತೆ. ಅದಕ್ಕೆ ಆ ಅಜ್ಜಿ ಕೂಡ ಹಾಡಲ್ಲೇನೆ ಅದಕ್ಕೆ ಆನ್ಸರ್ ಮಾಡ್ತಾರೆ. ಇಟ್ಸ್ ಅ ವೆರಿ ಬಿಗ್ ಸಾಂಗ್. ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದರೆ ಇಫ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಐ ವಿಲ್ send you the whole song because it's a very big song. The whole treatment is inside that song. ಹೀಗೆ I want you all to go back, call your grandmoms and ask her, or ನಿಮಗೆ ಅಜ್ಜಿ ಇಲ್ಲ ಅಂದರೆ ಚಿಕ್ಕಮ್ಮ ದೊಡ್ಡಮ್ಮ ಅವ್ರಿಗಿಂತ ಹಳೆ ಯಾವುದೇ ಜನ್ರೇಷನಲ್ಲಿ ನಿಮಗೆ ತುಂಬ ಹಳೆಯವ್ರು ಯಾರು ಸಿಕ್ಕಿದ್ರೆ ಅವ್ರ ಹತ್ರ ಹೋಗಿ ಕುತ್ಕೊಂಡು ಕೇಳಿ. ಫಿಲಮ್ ಸಾಂಗ್ ಬೇಡ ನಮಗೆ, ಒಂದು ಜನಪದ ಗೀತೆ ಹೇಳ್ಕೊಡು ಅಜ್ಜಿ ಅಥವಾ ಒಂದು ಜನಪದ ಗೀತೆ ಹೇಳ್ಕೊಡು ಅಜ್ಜ ಅಂತ ಕೇಳಿ. ಅಥವಾ ಜನಪದ ಗೀತೆ ಗೊತ್ತಿಲ್ಲ ಅಂದರೆ ಅಗ್ರಿಕಲ್ಚರ್ ಮಾಡುವಾಗ ನಟ್ಟಿ ಹಾಡು ಅಂತ ಹಾಡ್ತಾರೆ ಈ ಸೌತ್ ಕೆನರಾ ಕಡೆ. ಹಾಗೇನೆ ಪ್ರತಿಯೊಂದು ರೀಜನ್ನಲ್ಲೂ, ನಾಟ್ ಜಸ್ಟ್ ಕರ್ನಾಟಕ, ನಾಟ್ ಜಸ್ಟ್ ಇಂಡಿಯಾ, ಐ ಆಮ್ ಸ್ಪೀಕಿಂಗ್ ಅಬೌಟ್ ದ ಹೋಲ್ ವರ್ಲ್ಡ್, ಪ್ರತಿಯೊಂದು ಜಾಗದಲ್ಲೂ ನಮಗೆ ಈಗ ಆಗಿರೋ ಮಾಡರ್ನೈಸೇಷನ್, ಅಪ್ಡೇಷನ್, ಈ ಟೆಕ್ನಾಲಜಿ ಬಂದ ಮೇಲೆ ನಾವು ಹೊಸದನ್ನು ಏನೇನೋ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಬಟ್ ಇಫ್ ವಿ ಗೋ ಬ್ಯಾಕ್ ಆ್ಯಂಡ್ ಆಸ್ಕ್ ಆರ್ ಗ್ರ್ಯಾಂಡ್ ಪೇರೆಂಟ್ಸ್, ವಿ ಹ್ಯಾವ್ ಲಾಟ್ಸ್ ಆಫ್ ಸಾಂಗ್ಸ್ that we can again listen to and maybe recreate like I did Sojugada. And I'm very glad that I could listen to this song from someone like me only. ಅಂದರೆ ನಾನು ನಮ್ಮ ಅಜ್ಜಿ ಹತ್ರ ಹೋಗಿ ಕೇಳಿ ಅದನ್ನು ರೀವಿಸಿಟ್ ಮಾಡಿ ಹಾಡಬೇಕಾಗಿರಲಿಲ್ಲ. ಐ ವಾಸ್ ಫಾರ್ಚುನೇಟ್ ಎನಫ್. ಬಟ್ ಇನ್ನೂ ಸಾಕಷ್ಟು ಹಾಡುಗಳನ್ನು ಐ ರಿಯಲಿ ವೆಂಟ್ ಟು ಟ್ರೈಬ್ಸ್ ದಟ್ ಸ್ಟೇ ನಿಯರ್ ಬಿಳಿಗಿರಿ ರಂಗನ ಬೆಟ್ಟ ಅಥವಾ ಚಾಮರಾಜನಗರ. ಅವ್ರ ಹತ್ರ ಹೋಗಿ ಈ ಹಾಡು ನನಗೆ ಹೇಳ್ಕೊಡಿ, ನಾನು ಇನ್ನೂ 1,00,000 ಜನಕ್ಕೆ ಅದನ್ನು ತಲುಪಿಸ್ತೀನಿ ಅಂತ ಹೋಗಿ ಕಲ್ತ್ಕೊಂಡು ಬಂದು ಅದನ್ನು ಐ ಹ್ಯಾವ್ ಅ ಬ್ಯಾಂಡ್ ವೇರ್ ಐ ಪ್ರೆಸೆಂಟ್ ಆಲ್ ದ್ಯಾಟ್ ಸಾಂಗ್ಸ್ ವಿತ್ ಅ ಲಿಟಲ್ ಬಿಟ್ ಆಫ್ ಇಂಡಿಯನೈಸ್ಡ್ ಅನ್ನೋದಕ್ಕಿಂತ ವೆಸ್ಟರ್ನೈಸ್ಡ್, ಲಿಟಲ್ ಬಿಟ್ ಇಂಡಿಯನ್ ಮ್ಯೂಸಿಕ್ ಜೊತೆಗೆ, ಲೈಕ್ ಗಿಟಾರ್. ಆ್ಯಂಡ್ ಯು ಸಾ ಅ ಬಿಟ್ ಆಫ್ ವಿಡಿಯೋ ಆ್ಯಂಡ್ ಯು ವುಡ್ ಹ್ಯಾವ್ ಸೀನ್ ದ್ಯಾಟ್ ಸೋಜುಗಾದ ಹಾಡು ನೋಡಿರ್ತೀರ. ಗಿಟಾರ್ ಇದೆ, ಡ್ರಮ್ಸ್ ಇದೆ, ಅದೆಲ್ಲ ಎಷ್ಟು ವೆಸ್ಟರ್ನೋ ಅಷ್ಟೇ ನಮಗೆ ಇಟ್ಸ್ ಜಸ್ಟ್ ಅ ನ್ಯೂ ಥಿಂಗ್ ದಟ್ ವಿ ವುಡ್ ನಾಟ್ ಯೂಸ್ ಇನ್ ಅ ಡೈಲಿ ಲೈಫ್ ಅಷ್ಟೇ. ಬಿಟ್ಟರೆ ಅದು ಇನ್ಯಾವುದೋ ದೇಶಕ್ಕೆ ಅಗೇನ್ ದ್ಯಾಟ್ ಈಸ್ ದೇಯರ್ ಜಾನಪದ ಅಲ್ವಾ? ವುಡ್ ಯು ಅಗ್ರಿ? ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಪ್ಲೀಸ್ ಟು ಗೋ ಆ್ಯಂಡ್ ಟುಡೇ ಆಸ್ಕ್ ಆ್ಯಂಡ್ ಲರ್ನ್ ಸಾಂಗ್ ಆ್ಯಂಡ್ ಅದನ್ನು ಒಂದಷ್ಟು ಜನಕ್ಕೆ ಹೇಳ್ಕೊಡಿ. ರಾಗವಾಗೇ ಇರಬೇಕು ಅಥವಾ ತುಂಬ ಚೆನ್ನಾಗೇ ಹಾಡಬೇಕು ಅಂತ ಏನಿಲ್ಲ. ನಿಮಗೆ ಹೇಗೆ ಬರುತ್ತೋ ಹಾಗೆ ಅದನ್ನು ಹೇಳ್ಕೊಡಿ. ಡಾಕ್ಯುಮೆಂಟ್ ಮಾಡೋಕ್ಕೆ ಶುರು ಮಾಡಿ. ನಿಮ್ಮ ವೀಕೆಂಡ್ಸಲ್ಲಿ ಯಾವಾಗ ಟೈಮ್ ಸಿಗತ್ತೋ ಅವಾಗೆಲ್ಲ ಈ ಕೆಲಸನ ಮಾಡಿ. ವುಡ್ ಯು ಡೂ ಇಟ್? Yes. ಆ್ಯಂಡ್ ಡು ಯು ಹ್ಯಾವ್ ಎನಿಥಿಂಗ್ ಟು ಆಸ್ಕ್ ಅಬೌಟ್? Ma'am, one song. Song, please. Okay, I will sing, definitely I will sing. I want to sing Sojugada only because that is what I wanted to talk about. Please, ಜನಪದ ಹಾಡುಗಳನ್ನು ಪ್ರಮೋಟ್ ಮಾಡಿ, ಹೋಗಿ ಹುಡುಕಿ ಆ್ಯಂಡ್ ಅದನ್ನು ಇನ್ನೊಂದಷ್ಟು ಜನಕ್ಕೆ ಹೇಳಿ. ನಿಮ್ಮ ಬೇರೆ ಭಾಷೆಯ ಫ್ರೆಂಡ್ಸ್ ಹತ್ರನೂ ಹೋಗಿ ಅವರ ಗ್ರ್ಯಾಂಡ್ ಪೇರೆಂಟ್ಸ್ ಹತ್ರ ಕಲ್ತ್ಕೊಂಡು ಬರೋಕ್ಕೆ ಹೇಳಿ. ಇದೊಂದು ಟಾಸ್ಕ್ ಥರ ಮಾಡಿ ನೀವು, ಸೊ ದ್ಯಾಟ್ ಸೋಜುಗಾದ ಹಾಡಿನ ಥರ ಸಾಕಷ್ಟು ಹಾಡುಗಳು ಆಚೆ ಬರಬಹುದು. ಆ್ಯಂಡ್ ಐ ಬೆಟ್ ಇಟ್ ಇಸ್ ಲೈಕ್ ಅ ಮೆಡಿಟೇಟಿವ್ ಸಾಂಗ್ ಫಾರ್ ಆಲ್ ಆಫ್ ಯು ಅಲ್ವಾ? ಲೈಕ್ ನೀವು ಟ್ರಾವೆಲ್ ಮಾಡ್ತಾ ಕೇಳಿರ್ತೀರಾ, ದಿನ ಬೆಳಗ್ಗೆ ಎದ್ದ ತಕ್ಷಣ ಕೇಳಿರ್ತೀರಾ, ಈ ಹಾಡನ್ನು ಬೇಜಾರಾದಾಗ ಕೇಳಿರ್ತೀರಾ. ಆ ಪವರ್ ಇರೋದು ಓನ್ಲಿ ಫಾರ್ ಫೋಕ್ ಸಾಂಗ್ಸ್ ಆರ್ ಡಿವೋಷನಲ್ ಸಾಂಗ್ಸ್ ಆರ್ ಮೇ ಬಿ ಅ ಲಿಟಲ್ ರೊಮ್ಯಾಂಟಿಕ್ ಲವ್ ಸಾಂಗ್ಸ್ ಅಂತ ಹೇಳಿದ್ರು ಎಲ್ಲದಕ್ಕೂ ಒಂದು ರೂಟ್ ಅನ್ನೋದಿರುತ್ತೆ.
ವೇರಿನ್ ವಿ ಡೋಂಟ್ ಎಂಡ್ ಅಪ್ ಇನ್ ಲೈಕ್ ನನಗೆ 40-50 ವರ್ಷ ಆದಾಗ ನನಗೆ ಸ್ಟ್ರೆಸ್ ಆಗ್ತಾ ಇದೆ ಲೈಫಲ್ಲಿ, ಅದನ್ನು ಕಳ್ಕೊಳ್ಳೋಕ್ಕೆ ನಾನು ಹಾಡು ಕೇಳ್ತೀನಿ ಅನ್ನೋ ಟೈಮ್ ಬಂದಾಗ ನಿಮ್ಮ ಹತ್ರನೇ ಇರುತ್ತೆ ಸಾಕಷ್ಟು ಹಾಡುಗಳು. ನನಗೆ ಆ ಟೈಮಲ್ಲಿ ನಾನು ಕಾಲೇಜಲ್ಲಿ ಓದ್ತಿದ್ದಾಗ ಜಾನಪದ ಹಾಡುಗಳನ್ನು ನನಗೆ ಅನನ್ಯ ಹೇಳಿದರು, ಅದನ್ನು ನಾನು ಡಾಕ್ಯುಮೆಂಟ್ ಮಾಡಿದ್ದೀನಿ, ಅದನ್ನು ಕೇಳಿಸ್ಕೊಳ್ತೀನಿ. ಸೊ ಐ ಆಮ್ ಸ್ಪೀಕಿಂಗ್ ವೆರಿ ಫ್ಯೂಚರಿಸ್ಟಿಕ್, ಆದರೆ ದಯವಿಟ್ಟು ಇವತ್ತಿಂದ ಶುರು ಮಾಡಿ ಆ್ಯಂಡ್ ಸ್ಟೇ ಕನೆಕ್ಟೆಡ್ ವಿತ್ ಅವರ್ ರೂಟ್ಸ್. ಥ್ಯಾಂಕ್ ಯು.